ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 356ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ರಾಮನ ಪ್ರಲಾಪವನ್ನು ಮುಂದುವರಿಸಿದ್ದನ್ನು ಹೇಳ್ತಾ, ಅಲ್ಲಿ ಪ್ರಾಣಿ ಪಕ್ಷಿಗಳು ತಮ್ಮ ದೈಹಿಕ ಭಾಷೆಯ ಮೂಲಕ ದಕ್ಷಿಣದತ್ತ ಆಕಾಶದತ್ತ ಮುಖ ಮಾಡಿ ಸೀತೆ ಆ ಕಡೆಗೆ ಸೀತೆಯನ್ನು ಅಪಹರಿಸಿಕೊಂಡು ಹೋದಂತಹ ಸುದ್ದಿಯನ್ನು ತಮ್ಮ ದೈಹಿಕ ಭಾಷೆಯ ಮೂಲಕ ಹೇಳ್ತಾವ. ಅದನ್ನು ಮನವರಿಕೆ ಮಾಡಿಕೊಂಡ ರಾಮ ಮತ್ತು ಲಕ್ಷ್ಮಣರು ದಕ್ಷಿಣದತ್ತ ಸೀತೆಯನ್ನು ಹುಡುಕ್ತಾ ಹೋಗ್ತಾರೆ. ದಾರಿ ಮಧ್ಯದಲ್ಲಿ ಸೀತೆ ಬಳಸಿದಂತಹ ಹೂಗಳು ಬಿದ್ದಿರ್ತಾವೆ. ಆವಾಗ ರಾಮ ನೋಡಿ, ಇವು ಸೀತೆಯ ಹೂಗಳು, ಯಾಕಂದರೆ ನಾನೇ ಅವಳಿಗೆ ಕೊಟ್ಟಿದ್ದೆ, ಅವಳು ಅವುಗಳನ್ನು ತನ್ನ ತುರುಬದಲ್ಲಿ ಇಟ್ಕೊಂಡಿದ್ದಳು, ಇದು ಸೀತೆಯ ಹೂಗಳು ಅಂತ ಹೇಳ್ತಾ ಮುಂದೆ ಪರ್ವತಗಳಿಗೆ ಕೂಗಿ ಹೇಳ್ತಾನೆ, ನನ್ನ ಸೀತೆ ಯಾರು ಹೋದರು, ಎಲ್ಲಿದ್ದಾಳೆ ಅಂತ ಕೇಳಿದಾಗ ಆ ಪರ್ವತಗಳಿಂದ ಪ್ರತಿಧ್ವನಿ ಬರೀ ಸೀತೆ ಸೀತೆ ಅಂತ ಬಂದಾಗ ಅವನಿಗೆ ಭಾಳ ಕೋಪ ಬರ್ತಿದೆ. ಕೋಪದಿಂದ ಅವಳಿಗೆ ಹೇಳ್ತಾನೆ, ರಾಮ ಲಕ್ಷ್ಮಣ ನೋಡು, ಇವು ನನಗೆ ಸಹಕಾರ ಕೊಡ್ತಾ ಇಲ್ಲ, ನನ್ನ ಬಾಣಗಳನ್ನು ಬಿಟ್ಟು ಇವುಗಳನ್ನು ನಾನು ಏನು ಮಾಡ್ತೇನೆ, ಸುಟ್ಟು ಹಾಕ್ತೇನೆ ಅಂತ ಹೇಳ್ತಾನೆ. ಅದೇ ಸಿಟ್ಟನ್ನು ಮುಂದೆ ಹೇಳ್ತಾನೆ, ಗೋದಾವರಿಯನ್ನು ಬತ್ತಿಸುವೆ ನನ್ನ ಬಾಣಗಳಿಂದ. ಇದೇ ಬಾಣಗಳನ್ನು ಬಿಟ್ಟು ಗೋದಾವರಿ ನದಿ ಕೂಡ ನನಗೆ ಹೇಳ್ತಾ ಇಲ್ಲ, ಅದು ಕೂಡ ನನ್ನ ಸೀತೆ ಎಲ್ಲಿ ಹೋದಳನ್ನು ಹೇಳ್ತಾ ಇಲ್ಲ. ಅದಕ್ಕೆ ಈ ಪರ್ವತಗಳನ್ನು, ಗೋದಾವರಿ ನದಿಯನ್ನು, ನನ್ನ ಬಾಣಗಳನ್ನು ಬಿಟ್ಟು ಇವನ್ನು ಸುಟ್ಟು ಹಾಕ್ತೇನೆ, ಬತ್ತಿಸಿ ಬಿಡ್ತೇನೆ ಅಂತ ಹೇಳಿ ಕೋಪದಿಂದ ರಾಮ ಲಕ್ಷ್ಮಣನಿಗೆ ನುಡಿತಾನೆ. ನುಡಿತಲೇ ನೋಡಿದ ರಾಮ ನೆಲದ ಮೇಲೆ ಇತ್ತ ಅತ್ತ ಅಲೆದಾಡಿದ ರಾಕ್ಷಸನ ಹೆಜ್ಜೆಗಳು. ಇದನ್ನು ಅನ್ಕೋತನ ಮುಂದೆ ಹೋಗ್ತಾನೆ. ಅಲ್ಲಿ ದೊಡ್ಡ ದೊಡ್ಡ ರಾಕ್ಷಸರ ಹೆಜ್ಜೆಗಳು ಇರ್ತಾವೆ. ರಾಕ್ಷಸನ ಆ ಕಡೆ ಈ ಕಡೆ ಸರದಾಡಿದ್ದು ರಾಕ್ಷಸನ ಹೆಜ್ಜೆಗಳು ನೋಡ್ತಾನೆ. ಅದರ ಜೊತೆ ಸೀತೆ ಹೆಜ್ಜೆಗಳು ಇರ್ತಾವೆ, ಒಂದು ಹೆಣ್ಣಿನ ಹೆಜ್ಜೆಗಳನ್ನು ಕೂಡ ಇರ್ತಾವೆ. ಅಂದ್ರೆ ರಾವಣ ಹೆಜ್ಜೆಗಳು ಮತ್ತು ಸೀತೆ ಹೆಜ್ಜೆಗಳನ್ನು ಗುರುತಿಸ್ತಾರೆ. ಮುರಿದ ಬಿಲ್ಲು ಬಾಣಗಳು ರಥದ ಭಾಗಗಳು ಕಂಡವು. ಮುಂದಲ್ಲಿ ಬಿಲ್ಲು ಬಾಣಗಳು ಮುರಿದು ಬಿದ್ದಿರ್ತಾವೆ, ಯಾರುವ ರಾವಣ ಬಿದ್ದಿರ್ತಾವೆ, ಅದು ಜಟಾಯು ಪಕ್ಷಿ ಮುರಿದು ಹೋಗಿರ್ತದೆ. ಅದ್ರ ಜೊತೆಗೆ ರಥವನ್ನು ಕೂಡ ಅಪ್ಪಳಿಸಿರ್ತದೆ, ಪುಷ್ಪಕ ವಿಮಾನ ನೆಲಕ್ಕೆ ಅಪ್ಪಳಿಸಿರ್ತದೆ. ಅದರ ಮುಂದಿನ ಭಾಗ ಕವಚಗಳನ್ನು ಕಿತ್ತಾಕಿ ಮುಂದಿನ ಭಾಗನೂ ಅದು ಡ್ಯಾಮೇಜ್ ಮಾಡಿರ್ತದೆ. ಆ ಭಾಗಗಳು ಸಹಿತ ಅಲ್ಲಿ ಬಿದ್ದದ್ದು ರಾಮನಿಗೆ ಗಮನಕ್ಕೆ ಬರ್ತಾವೆ. ರಾಮ ನೋಡ್ತಾನೆ. ರಾಮ ಪರೀಕ್ಷಿಸಿದ್ದ ಅವುಗಳನ್ನು ಹೌಹಾರಿ ನುಡಿದ ಲಕ್ಷ್ಮಣನಿಗೆ. ಅವನು ನೋಡಿದ ಒಮ್ಮೆಲೆ ಹೌಹಾರಿದವನ ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣನಿಗೆ, ಓ ಲಕ್ಷ್ಮಣ ನೋಡು, ಸೀತೆಯ ಆಭರಣದ ಮಣಿಗಳು, ಇಲ್ಲಿ ಮಣಿಗಳೇನು ಬಿದ್ದಾವಲ್ಲ ಇವು ಸೀತೆಯ ಆಭರಣದ ಮಣಿಗಳು ಅಂತ ಹೇಳ್ತಾನೆ. ಹೂಹಾರದ ತುಂಡುಗಳು, ಆಕೆ ಧರಿಸಿದಂಥ ಹೂಹಾರದ ತುಂಡುಗಳು ಬಿದ್ದಾವೆ, ಇಲ್ಲಿ ಬಿದ್ದಿರಬೇಕು ನೆಲಕ್ಕೆ, ಸೀತೆ ನೆಲಕ್ಕೆ. ಅಂದರೆ ಇವು ಬೀಳೋ ಕಾರಣ ಅಂದ್ರೆ ಸೀತೆ ನೆಲಕ್ಕೆ ಅಪ್ಪಳಿಸ್ಯಾಳ, ನೆಲಕ್ಕೆ ಬಿದ್ದಾಳ. ಅಂದ್ರೆ ಅದೇನು ವಿಮಾನ ಇದು ಜಟಾಯು ಏನು ವಿಮಾನದ ಮೇಲೆ ಅಪ್ಪಳಿಸ್ತಿದೆ, ಪುಷ್ಪ ವಿಮಾನದ ಮೇಲೆ, ಅದು ಎಲ್ಲ ಕೂಡ ನೆಲ ಮೇಲೆ ಬಿದ್ದಿರ್ತಾರೆ, ಸೀತೆನ ನೆಲ ಮೇಲೆ ಬಿದ್ದಿರ್ತಾಳೆ. ಬಿದ್ದು ಬೆಳೆದಾಗ ಈ ಆಭರಣದ ಕೆಲವು ಮಣಿಗಳು ಆ ಕಡೆ ಈ ಕಡೆ ಬಿದ್ದಿರ್ತಾವೆ, ಆ ಹೂಗಳು ಕೂಡ ಆ ಕಡೆ ಈ ಕಡೆ ಹಾರಗಳು ತುಂಡು ತುಂಡಾಗಿ ಬಿದ್ದಿರ್ತಾವೆ. ಅದನ್ನು ನೋಡ್ಕೊಂಡು ಹೇಳ್ತಾನೆ, ಸೀತೆ ನೆಲಕ್ಕೆ ಅಪ್ಪಳಿಸಿ ಬಿದ್ದಿರಬೇಕು ಅಂಥೇಳಿ ರಾಮ ಹೇಳ್ತಾನೆ, ಗೆಸ್ ಮಾಡ್ತಾನೆ ಅದನ್ನು. ಈಗೋ ಸೀತೆ ರಕ್ತ ಹನಿಗಳು, ಚಿನ್ನಾಭರಣ ಗಾಯಗೊಳಿಸಿದ ಅಕ್ಕಿ ಚಿನ್ನಾಭರಣ ಏನು ಮೈಗೆ ತಗಲಾವ, ಬಿದ್ದ ಬೆಳೆದಾಗ ಕೊಸರಾಡೋ ಟೈಮ್ದಾಗ ಅಲ್ಲೆಲ್ಲಿ ಅಕ್ಕಿದ ಮೈಗೆ ಏನು ಕೊರದವಲ್ಲ, ಅದರಿಂದ ಏನು ರಕ್ತ ಬಿದ್ದದಲ್ಲ, ರಕ್ತಕ್ಕೆ ಹನಿಗಳೇ ಅದಾವಲ್ಲ, ಇವೆಲ್ಲ ಸೀತೆಯ ರಕ್ತದ ಹನಿಗಳು ಅಂತ ಹೇಳ್ತಾನೆ. ಚಿನ್ನಾಭರಣ ಗಾಯಗೊಳಿಸಿದ. ಓ ಲಕ್ಷ್ಮಣ, ಭಕ್ಷಿಸಿತೆ ರಾಕ್ಷಸ, ತುಂಡು ತುಂಡು ಮಾಡಿ ಸೀತೆಯನ್ನು. ಮತ್ತು ತನ್ನ ಒಂದು ಆತಂಕವನ್ನು ಹೇಳ್ತಾನೆ. ಎಲ್ಲೋ ರಾಕ್ಷಸನ ತೊಗೊಂಡಾಡ ಸೀತೆಯನ್ನು ತೊಗೊಂಡು ಹೋಗಿದ, ಅದು ಸೀತೆಯನ್ನು ತುಂಡು ತುಂಡು ಮಾಡಿ ಈ ರಕ್ತ ನೋಡಬೇಕಾಗಿದ್ರೆ ಸೀತೆಯನ್ನು ತಿಂದು ಹಾಕಿರಬೇಕು ರಾಕ್ಷಸ ಅಂಥೇಳಿ ಸಂಶಯ ವ್ಯಕ್ತಪಡಿಸ್ತಾನೆ. ಸೀತೆಗಾಗಿ ದೈತರಿಬ್ಬರ ಮಧ್ಯೆ ಕಾಳಗ ನಡೆದಿರಬೇಕಿಲ್ಲಿ, ಕಾಣುತ್ತಿಹೆ ಕುರುಹುಗಳಲ್ಲಿ. ಇಲ್ಲಿ ಬಿದ್ದಂಥ ಕುರುಹುಗಳನ್ನು ನೋಡಬೇಕಾತಂದ್ರೆ ಇಲ್ಲಿ ಯುದ್ಧ ಆಗಿದೆ, ಇಬ್ಬರ ದೈತರ ಮಧ್ಯದಲ್ಲಿ ಯುದ್ಧ ಆಗಿದೆ, ಕಾಳಗ ಆಗಿದೆ. ಆ ಕಾಳಗದಿಂದಾಗಿ ಈ ಬಾಣ ಬಿಲ್ಲ ಇದು ಎಲ್ಲ ಮುರಿದು ಬಿದ್ದಿದ್ದು, ರಥ ಮುರಿದು ಬಿದ್ದಿದ್ದು, ಎಲ್ಲ ದೃಶ್ಯಗಳನ್ನು ನೋಡಬೇಕಾಗಿದ್ರೆ ಇಲ್ಲಿ ಒಂದು ಮಹಾ ಯುದ್ಧ ಆಗಿ, ಇಬ್ಬರ ದೈತರ ನಡುವೆ ಮಹಾಯುದ್ಧ ಆಗಿದೆ ಅಂತ ಹೇಳಿ ತನ್ನ ಸಂಶಯವನ್ನು ವ್ಯಕ್ತಪಡಿಸ್ತಾನೆ. ಓ ಲಕ್ಷ್ಮಣ, ವಜ್ರ ಚಿನ್ನಾಲಂಕೃತ ಮುರಿದ ಬಿಲ್ಲು ದೈತ ರಾಕ್ಷಸರದು, ಇಲ್ಲವೇ ದೇವತೆಗಳದ್ದು. ಇಲ್ಲಿ ಬಿದ್ದಂಥ ಬಾಣ ಏನಿದೆ, ಬಿಲ್ಲೇನಿದೆ, ಆ ಬಿಲ್ ಹೇಗಿದೆ ಅಂದರೆ
ಅದು ಚಿನ್ನದಿಂದ ಅಲಂಕೃತ, ವಜ್ರ ಮತ್ತು ಚಿನ್ನಗಳಿಂದ ಅಲಂಕೃತ ಬಿಲ್ಲಿದೆ. ಇಂತಹ ಬಿಲ್ಲುಗಳನ್ನು ಯಾರು ಇಡ್ತಾರಪ್ಪ ಅಂದರೆ ಈ ದೈತ ರಾಕ್ಷಸರು ಇಡ್ತಾರೆ, ಇಲ್ಲಂದ್ರೆ ದೇವತೆಗಳು ಇಡ್ತಾರೆ. ಅಂದರೆ ಇಲ್ಲಿ ಒಂದು ಸಂಶಯ ಮಾಡ್ತಾನಲ್ಲ, ಸೀತೆಯನ್ನು ದೇವತೆಗಳು ಅಪಹರಿಸ್ಕೊಂಡು ಹೋಗಿರಬೇಕು, ಇಲ್ಲಂದ್ರೆ ರಾಕ್ಷಸರು ಅಪಹರಿಸಿಕೊಂಡು ಹೋಗಿರಬೇಕು. ಮುತ್ತು ಮನೆಗಳಿಂದ ಶೃಂಗರಿಸಿದ ಕವಚ ನೆಲದ ಮೇಲೆ ಬಿದ್ದು ಹೊಳೆಯುತ್ತಿದೆ ಸೂರ್ಯನಂತೆ. ಮುತ್ತು ಮನೆಗಳಿಂದ ಅಲಂಕೃತ ಕವಚ, ಯಾರ್ದು ಕವಚ ಅಂದ್ರೆ ಅದು ರಾವಣನ ಕವಚ. ಜಟಾಯು ಏನು ಮಾಡಿದಾನ, ಅವನ ಮ್ಯಾಗ ಹಲ್ಲೆ ಮಾಡಿದಾಗ ಮೊದಲು ರಾವಣನ ಕವಚವನ್ನು ಕಿತ್ತು ಹಾಕ್ತಾನೆ ಇಷ್ಟಾನ. ಆ ಕವಚ ನೆಲ ಮೇಲೆ ಬಿದ್ದಿರ್ತದೆ. ಆ ಕವಚನ ನೋಡಿ ಹೇಳ್ತಾನವ, ಏನು ಇದು ದೊಡ್ಡ ಒಂದು ದೈತ ರಾಕ್ಷಸದಿಂದ ಕವಚ ಇರಬೇಕು. ನೆಲದ ಮೇಲೆ ಬಿದ್ದು ಹೊಳೆಯುತ್ತೆ ಸೂರ್ಯನಂತೆ. ಛತ್ರ ಧ್ವಜದಂಡ ರಥದ ಮುಖಭಾಗ ಛಿದ್ರ ಛಿದ್ರವಾಗಿ ಮಹಾಯುದ್ಧ ನಡೆದಿರಬೇಕಿಲ್ಲಿವ ಲಕ್ಷ್ಮಣ. ಇಲ್ಲಿ ಧ್ವಜನೂ ಬಿದ್ದಿದೆ, ರಥದಲ್ಲಿರುವಂಥ ಧ್ವಜನೂ ಬಿದ್ದಿದೆ, ಮತ್ತು ಬಿಲ್ಲ ಬಾಣಗಳನ್ನು ಇಲ್ಲಿ ಸಾಕಷ್ಟು ಆಯುಧಗಳನ್ನು ಬಿದ್ದವ. ಇದೆಲ್ಲ ದೃಶ್ಯ ನೋಡಬೇಕಾಗಿದ್ದರೆ ಇಲ್ಲಿ ಒಂದು ದೊಡ್ಡ ಮಹಾಯುದ್ಧ ಆಗಿರಬೇಕು, ಮಹಾಯುದ್ಧನೇ ಆಗಿರಬೇಕಂಥೇಳಿ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ. ಈಗೋ ಶಿರಛೇದಿತ ಸಾರಥಿ ಹೆಣವಿದೆ. ಅಷ್ಟ ಮುಂದೆ ಹೋಗ್ಬಿಡ್ದ ಮ್ಯಾಗಿನ ರುಂಡಿಲ್ಲದಂಥ ಒಂದು ಹೆಣ ಬಿದ್ದಿರ್ತದೆ, ಅದು ಸಾರಥಿ ಹೆಣ. ಸಾರಥಿ ಅವರಿಗೆ ಡ್ರೆಸ್ ಕೋಡ್ ಇರ್ತದೆ, ಸಾರಥಿಗಳು ಯಾವ ಬಟ್ಟೆಯಲ್ಲಿ ಇರ್ತಾರೆ ಅನ್ನೋದು ಅದು ತಕ್ಷಣ ಗುರ್ತಾ ಹಿಡಿತಾನೆ ನಾವು. ಇದು ಸಾರಥಿ ಹೆಣ ಇದೆ, ಶಿರಛೇದವಾದಂಥ ಸಾರಥಿ ಹೆಣ ಇದೆ. ಇಲ್ಲಿ ಬಿಲ್ಲು ಬಾಣಗಳ ರಾಶಿಯೇ ಇದೆ, ಯಾಕಂದರೆ ಬಿಲ್ಲು ಬಾಣಗಳನ್ನು ಪ್ರಯೋಗ ಮಾಡಿರ್ತಾನೆ ಯಾರು, ರಾವಣ. ಅವುಗಳನ್ನೆಲ್ಲ ಇದು ಮುರಿತಿರ್ತದೆ, ಅಪಹರಿಸ್ತಿರ್ತದೆ. ಹೀಗಾಗಿ ಆ ರಾಶಿಯನ್ನು ನೋಡಿ ಹೇಳ್ತಾನೆ, ಓ ಇಲ್ಲೇನೋ ಒಂದು ದೊಡ್ಡ ಮಹಾಯುದ್ಧ ಆಗಿದೆ. ಸೀತೆಯ ರಕ್ಷಣೆಗೆ ಒಬ್ಬ ದೈತ ರಾಕ್ಷಸನನ್ನು ತಡೆಯಲು ಮಹಾಪುರುಷರಿಂದ ಮಹಾಕಾಳಗ ನಡೆದಿದೆ. ಒಂದು ನಿರ್ಣಯಕ್ಕೆ ಬರ್ತಾರೆ, ಯಾವುದೋ ಒಂದು ದೈತ ರಾಕ್ಷಸ ಸೀತೆಯನ್ನು ಅಪಹರಿಸಿಕೊಂಡು ಹೋಗೋ ಕಾಲಕ್ಕೆ ಯಾವ ಒಬ್ಬ ಮಹಾಪುರುಷ ಒಳ್ಳೆಯ ವ್ಯಕ್ತಿ ಆ ರಾಕ್ಷಸರನ್ನು ತಡೀಲಿಕ್ಕೆ ಪ್ರಯತ್ನ ಮಾಡಿದೆ, ಅವ್ರ ಜೊತೆಗೆ ಯುದ್ಧ ಮಾಡಿದೆ ಅನ್ನುವಂಥದ್ದು ಇಲ್ಲಿ ಬಿದ್ದಂಥ ಕುರುಹಗಳಿಂದ ತಿಳಿದು ಬರ್ತಿದೆ ಅಂಥೇಳಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಮಹಾಪುರುಷನು ಹತ್ಯೆಗೈದು ಕಲ್ಲು ಹೃದಯ ರಾಕ್ಷಸ ಅಪಹರಿಸಿರಬೇಕು, ಇಲ್ಲ ಭಕ್ಷಿಸಿರಬೇಕು ಸೀತೆಯನ್ನು. ಈ ಯುದ್ಧದಾಗ ಆ ಮಹಾಪುರುಷನನ್ನು ಕೊಂದಿರಬೇಕು, ಅವರು ಹತ್ಯೆಗೈದಿರಬೇಕು, ಮತ್ತಿಲ್ಲವೇ ನಮ್ಮ ಸೀತೆಯನ್ನು ತಿಂದು ಹಾಕಿರಬೇಕು ಅಂತ ಹೇಳ್ತಾನೆ. ಸೀತೆ ಮಹಾಪುರುಷರ ರಕ್ಷಣೆಗೆ ಬರಲಿಲ್ಲವೇ ದೇವ ಗಂಧರ್ವ ಯಕ್ಷ ಕಿನ್ನರ. ಇಲ್ಲಿ ಒಬ್ಬ ಮಹಾಪುರುಷ ಬಂದ ಸೀತೆ ರಕ್ಷಣೆಗೆ ನಿಲ್ತಾನ. ಸೀತೆ ಮತ್ತು ಆ ಮಹಾಪುರುಷನ ರಕ್ಷಣೆಗಾಗಿ ಇವ್ರು ಯಾಕೆ ಬರಲಿಲ್ಲ? ದೇವತೆಗಳು ಏನು ಮಾಡ್ತಿದ್ರು, ಗಂಧರ್ವರು ಏನು ಮಾಡ್ತಿದ್ರು, ಯಕ್ಷರು ಏನು ಮಾಡ್ತಿದ್ರು, ಕಿನ್ನರರು ಏನು ಮಾಡ್ತಿದ್ರು. ಕಿನ್ನರ್ ಅಂದ್ಕೂಲೆ ಇತ್ತೀಚೆಗೆ ಅದ್ರ ಬೇರೆ ಅರ್ಥನ ಕೊಡ್ತಾರೆ. ಈ ಕಿನ್ನರ್ ಅಂದ್ರೆ ಇವರು ಬರ್ತಾರೆ ನೋಡ್ರಿ, ಯಾರು ಮಂಗಳ ಇವರು ಅಂಥವ್ರಿಗೆ ಇವರು ಕಿನ್ನರ್ ಅಂತ ಕರೆ. ಕಿನ್ನರ್ ಅಂದರೆ ಬೇರೆ, ಇದು ಒಂದು ಅರ್ಧ ಪ್ರಾಣಿ ಮತ್ತು ಅರ್ಧ ಮನುಷ್ಯದ ಇದ್ದಂಥ ಕಿನ್ನರ ಅಂತ ಇಲ್ಲಿ ಬಳಸ್ತಾರೆ. ಇತ್ತೀಚೆಗೆ ಆ ಕಿನ್ನರ ಪದದ ಅರ್ಥನ ಕಳೆದು ಬಿಟ್ಟಾರೆ. ಅಂದರೆ ಇಲ್ಲಿ ಮಂಗಳಮುಖಿಯರಿಗೆ ಕಿನ್ನರ್ ಅಂತ ಕರೀತಾರೆ, ತಮ್ಮನ್ನು ತಾವು ಕಿನ್ನರ್ ಅಂತ ಕಳ್ಕೊಳ್ತಾರೆ ಅವರು. ಇಲ್ಲ, ಕಿನ್ನರ್ ಅಂದರೆ ಅದು ಒಂದು ಬೇರೆ ಜನಾಂಗ ಅನ್ನೋದು. ಅದಕ್ಕೆ ಇಲ್ಲಿ ರಾಮನಿಗೆ ಸಿಟ್ಟು ಬರ್ತಿದೆ. ಸೀತೆಯನ್ನು ಮತ್ತು ಆ ಮಹಾಪುರುಷನನ್ನು ರಕ್ಷಣೆ ಮಾಡುವ ಸಲುವಾಗಿ ಈ ದೇವತೆಗಳು ಯಾಕೆ ಸಹಾಯಕ್ಕೆ ಬರಲಿಲ್ಲ, ಗಂಧರ್ವರು ಯಾಕೆ ಬರಲಿಲ್ಲ, ಯಕ್ಷರು ಯಾಕೆ ಬರಲಿಲ್ಲ, ಕಿನ್ನರರು ಯಾಕೆ ಬರಲಿಲ್ಲ, ಇವರು ಯಾರು ಯಾಕೆ ನನಗೆ ಸಹಾಯ ಮಾಡಲಿಲ್ಲ ಅಂತ ಕೇಳ್ತಾನೆ. ಓ ಲಕ್ಷ್ಮಣ, ಇನ್ನೂ ಇವರ್ಯಾರು ನನ್ನ ಕರುಣೆ ರಕ್ಷಣೆಗೆ. ಇದನ್ನು ನೋಡಬೇಕಾದ್ರೆ ಸೀತೆಗೆ ಅವ್ರು ಸಹಾಯ ಮಾಡಲಿಲ್ಲ, ಆ ಮಹಾಪುರುಷನಿಗೂ ಸಹಾಯ ಮಾಡಲಿಲ್ಲ ಅಂದರೆ ಇವ್ರ ಮ್ಯಾಗ ಕರುಣೆ ತೋರ್ಸಂಗಿಲ್ಲ, ದೇವ್ರ ಮ್ಯಾಗ ಕರುಣೆ ತೋರ್ಸಂಗಿಲ್ಲ, ಗಂಧರ್ವರ ಮ್ಯಾಗ ಕರುಣೆ ತೋರ್ಸಂಗಿಲ್ಲ, ಯಕ್ಷರ ಮ್ಯಾಗ ಕರುಣೆ ತೋರ್ಸಂಗಿಲ್ಲ, ಕಿನ್ನರ ಮ್ಯಾಗ, ಇವರೆಲ್ಲರ ಮ್ಯಾಗ ನಾ ಕರುಣೆ ಇಲ್ತಕ್ಕ ತೋರ್ಸೋದು ಬಂದಿದ್ನಿ. ಆದರೆ ನನ್ನ ಸೀತೆಯನ್ನು ರಕ್ಷಣೆ ಮಾಡುವಲ್ಲಿ ಇವರು ಯಾರೂ ಮುಂದೆ ಬರಲಿಲ್ಲ, ವಿಫಲರಾದದ್ರಿಂದ ನಾ ಇನ್ನು ಮುಂದೆ ಇವ್ರ ಮ್ಯಾರಿಗೂ ಕರುಣೆಯನ್ನು ತೋರಿಸುವುದಿಲ್ಲ, ಇವರು ನನ್ನ ಕರುಣೆಗೆ ಅರ್ಹರಲ್ಲ ಅಂತ ಹೇಳ್ತಾನೆ. ಪ್ರಾಯಶ್ಚಿತ್ತ ಪಡುವರು ಈ ಒಂದು ತಮ್ಮ ಒಂದು ಮೂರ್ಖತನಕ್ಕೆ, ತಮ್ಮ ಒಂದು ನಿಗ್ಲಿಜೆನ್ಸಿಗೆ, ಅಂದರೆ ಸೀತೆಗೆ ಸಹಾಯ ಮಾಡಬೇಕಾಗಿತ್ತು, ಮಾಡದೇ ಇದ್ದಂಥ ತಪ್ಪಿಗೆ ಅವರು ಮುಂದೆ ಪ್ರಾಯಶ್ಚಿತ್ತ ಪಡ್ತಾರೆ ಅಂತ ಹೇಳ್ತಾನೆ ರಾಮ. ನೋಡು ಲಕ್ಷ್ಮಣ, ಅಸ್ತ್ರ ಬಾಣಗಳಿಂದ ತುಂಬಿದ ನನ್ನ ಬತ್ತಳಿಕೆ ಸುಲಭದಾರಿ ಬಿಡದು ಇವರಿಗೆ. ನೋಡಿ ಇಲ್ಲಿನ ಬತ್ತಳಿಕೆ ತುಂಬೆಲ್ಲ ಬಾಣಗಳ ತುಂಬ್ಯಾವ, ಇವರನ್ನು ಸುಲಭವಾಗಿ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಸೂರ್ಯ ಚಂದ್ರ ಗ್ರಹ ನಕ್ಷತ್ರಗಳನ್ನು ತಡೆಯುವೆ, ಗಾಳಿ ನೀರು ಬತ್ತಿಸುವೆ ನನ್ನ ಅಸ್ತ್ರ ಬಾಣಗಳಿಂದ. ಇವರು ಯಾರನ್ನೂ ಬಿಡಂಗಿಲ್ಲ, ಸೂರ್ಯನೂ ಬಿಡಂಗಿಲ್ಲ, ಚಂದ್ರಾಮನೂ ಬಿಡಂಗಿಲ್ಲ, ಎಲ್ಲರನ್ನೂ ಏನು ಮಾಡ್ತೇನೆ, ನನ್ನ ಈ ಬಾಣಗಳಿಂದ ಅವ್ರನ್ನೆಲ್ಲ ಇದು ಮಾಡ್ತೇನೆ, ನಾಶ ಮಾಡ್ತೇನೆ ಅಂಥೇಳಿ
ರಾಮ ಸಿಟ್ಟಿನಿಂದ ಆವೇಶದಲ್ಲಿ ಈ ಮಾತುಗಳನ್ನು ಲಕ್ಷ್ಮಣನಿಗೆ ಆಡ್ತಾನೆ. ರಾಕ್ಷಸರ ವಂಶ ನಿರ್ನಾಮ ಮಾಡುವೆ, ಬಂಜರವಾಗುವುದು ಭೂಮಿ ನನ್ನ ಬಾಣಗಳಿಂದ. ದೇವತೆ ಇವ್ರನ್ನ ಅಷ್ಟೇ ಅಲ್ಲ, ರಾಕ್ಷಸರನ್ನು ಸಂಹಾರ ಮಾಡ್ತೇನೆ. ಅಷ್ಟೇ ಅಲ್ಲ, ಈ ಏನು ಭೂಮಿ ಇದೆಯಲ್ಲ, ಇಡೀ ಭೂಮಿನ ಒಂದು ಬಂಜರ ಭೂಮಿಯಾಗಿ ಪರಿವರ್ತನೆ ಆಗ್ತೀನಿ. ನಾನು ಬಿಟ್ಟ ಬಾಣಗಳಿಂದ, ನಾನು ಬಳಸುವ ಅಸ್ತ್ರಗಳಿಂದ ಇಡೀ ಭೂಮಂಡಲವೇ ಬಂಜರ ಭೂಮಿಯಾಗಿ ಪರಿವರ್ತನೆ ಆಗ್ತಿದೆ ಅಂಥೇಳಿ ಸಿಟ್ಟಿನಿಂದ ಕೋಪದಲ್ಲಿ ರಾಮನು ಲಕ್ಷ್ಮಣನಿಗೆ ಹೇಳ್ತಾನೆ. ನುಡಿಯತ ಕೋಪದಿ ರಾಮ ಸರಿಪಡಿಸಿಕೊಂಡು ಜಟ, ನಾರಿನ ಉಡುಪು, ಜಿಂಕೆ ಚರ್ಮ, ತನ್ನ ಮೈಮೇಲಿದ್ದ ಉಡುಪುಗಳನ್ನು ಹಿಂಗೆ ಸಿಟ್ಟಿನಿಂದ ಹೇಳ್ತಾ ಅವನ್ನೆಲ್ಲ ಸರಿಪಡಿಸ್ಕೊಳ್ತಾನೆ. ಲಕ್ಷ್ಮಣ ಧನುಷ ಕಸಿದು ಬಾಣ ಹೂಡಿದ. ಲಕ್ಷ್ಮಣ ಕೈಯಾಗಿ ಏನು ಧನುಷ ಇರ್ತದಲ್ಲ ಅದನ್ನು ಕಸ್ಕೊಂಡವನು, ಬಿಲ್ಲು ಕಸ್ಕೊಂಡವನ ರಾಮ ಬಾಣ ಹೊಡ್ತಾನೆ. ಎಲ್ಲವನ್ನು ನಾಶಪಡಿಸುವೆನೆಂದು ವಿರಹ ಪೀಡಿತ ರಾಮ. ವಿರಹ ಪೀಡನೆಯಲ್ಲಿ ರಾಮ ತಮ್ಮನ ಬಿಲ್ಲು ಕಸ್ಕೊಂಡು ಬಾಣ ಹೂಡಿದವನ ಇವರೆಲ್ಲರನ್ನು ನಾಶ ಮಾಡ್ತಾನಂತ ಸಿಟ್ಟಿನಲ್ಲಿ ನಿಂತು ಬಿಡ್ತಾನೆ. ಪ್ರಳಯಾಗ್ನಿಯಂತೆ ಉರಿಯುವ ರಾಮನ ಕಂಡು ಲಕ್ಷ್ಮಣ ಪರಿಪರಿಯಾಗಿ ಬೀಳುತ್ತಾ ನುಡಿದ. ಗೊತ್ತಾಯ್ತು ಅಣ್ಣ ಏನಾಗಿದೆ, ಸೀತೆ ಒಂದು ವಿರಹ ದುಃಖದಲ್ಲಿ ಮತ್ತು ಸೀತೆಯ ಅಸಹಾಯಕತೆ, ಇನ್ನು ಉಳಿಕಿದರೆ ಯಾರು ಆಕೆಗೆ ಸಹಾಯ ಮಾಡದಂಥ ಈ ಒಂದು ಸ್ಥಿತಿಯನ್ನು ನೋಡಿ ಅಣ್ಣ ಏನಾಗಿದೆ ಅಂದರೆ ಬಹಳ ದುಃಖಿತಾಗ್ಯಾನ. ಅದಕ್ಕೆ ಅವನು ನಿರಾಶೆಗೊಂಡು ಇವರೆಲ್ಲರನ್ನೂ ನಾಶ ಮಾಡ್ತಾನಂತ ಕೋಪದಲ್ಲಿ ಇದ್ದಾನಂತ ತಿಳ್ಕೊಂಡು ಆವಾಗ ಅವನೇನು ಮಾಡ್ತಾನೆ, ಅವನನ್ನು ಸಮಾಧಾನಪಡಿಸುವುದಕ್ಕಾಗಿ ಪರಿಪರಿಯಾಗಿ ಬೇಡಿಕೊಳ್ತಾನೆ. ಇನ್ನು ಮುಂದೆ ಲಕ್ಷ್ಮಣ ಯಾವ ರೀತಿಯಾಗಿ ಅವನು ಬೇಡ್ಕೊಳ್ತಾನೆ, ಅದಕ್ಕೆ ರಾಮ ಹೆಂಗೆ ಸ್ಪಂದಿಸ್ತಾನೆ, ಮುಂದೆ ಏನು ಬದಲಾವಣೆಗಳಾಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.